ತಿರುಪತಿ ತಿರುಮಲ ದೇಗುಲದಲ್ಲಿ ಶಾಂತಿ ಹೋಮ ಅಂತ್ಯವಾಗಿದೆ. ಮೊದಲು ಶಾಂತಿ ಹೋಮ, ನಂತರ ವಾಸ್ತು ಹೋಮ ಮಾಡಲಾಯಿತು. ತಿಮ್ಮಪ್ಪನ ಗರ್ಭಗುಡಿ ಸೇರಿದ ಹಾಗೆ ದೇಗುಲದ ಸುತ್ತ ಪಂಚಗವ್ಯ ಸಂಪ್ರೋಕ್ಷಣೆಯನ್ನ ಮಾಡಿದ್ರು ಅಲ್ಲಿನ ಅರ್ಚಕರು. ತುಪ್ಪ ಬಳಸ್ತಿದ್ದಂಥ ಎಲ್ಲಾ ಜಾಗದಲ್ಲಿ ಕೂಡ ಪಂಚಗವ್ಯ ಸಂಪ್ರೋಕ್ಷಣೆ ಆಗಿದೆ. ಅನ್ನ ಪ್ರಸಾದ ತಯಾರಾಗುವಂತಹ ಸ್ಥಳ, ಲಡ್ಡು ತಯಾರಾಗುವಂತಹ ಸ್ಥಳ, ಎಲ್ಲಾ ಕಡೆಯಲ್ಲೂ ಕೂಡ ಸಂಪ್ರೋಕ್ಷಣ ನೆರವೇರಿಸಿದ್ದಾರೆ ಅರ್ಚಕರು. ಇನ್ನು ತಿರುಮಲದ ಅರ್ಚಕರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದ ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಇದೆ. ಹೀಗಾಗಿ ಆ ದೋಷ ಪರಿವಾರಣೆಗಾಗಿ ಇವತ್ತು ಶಾಂತಿ ಹೋಮವನ್ನು ನಡೆಸಲಾಯಿತು. ಈ ಒಂದು ಶಾಂತಿ ಹೋಮ ಈಗಷ್ಟೇ ಪೂರ್ಣಗೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಈ ಒಂದು ಶಾಂತಿ ಹೋಮ ನಡೆಸಲಾಯಿತು. ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ತಿರುಮಲ ದೇವಸ್ಥಾನದ 8 ಪ್ರಧಾನ ಅರ್ಚಕರು ಸೇರಿದಂತೆ ಆಗಮ ಸದಸ್ಯರು, ಸಲಹಾ ಸದಸ್ಯರು 3 ಜನ ಸೇರಿದಂತೆ ಈ ಒಂದು ಹೋಮವನ್ನು ಮಾಡಿದ್ರು. ಇದರಲ್ಲಿ ಜಿಯರ್ ಅಂದರೆ ಜಿಯರ್ಗಳ ಪರಿವೀಕ್ಷಣೆಯಲ್ಲಿ ಮಾಡಲಾಯಿತು. ಜಿಯರ್ ಅಂದರೆ ಈ ಒಂದು ಎಕ್ಸಾಮ್ನಲ್ಲಿ ಪರಿವೀಕ್ಷಣಾಗಾರ ಏನಿರ್ತಾರೆ 6 ಮಾದರಿಯಲ್ಲಿ ಅವರು ಕೂಡ ಇದನ್ನು ಯಾವ ರೀತಿ ಹವನ ಮಾಡ್ತಾರೆ, ಯಾವುದೇ ರೀತಿ ತಪ್ಪಾಗದಂತೆ ನಡೆಸಲಿ ಹೋಮ ಅನ್ನೋ ರೀತಿಯಲ್ಲಿ ಅವರು ಮುಂದೆ ನಿಂತು ಆ ಒಂದು ಹೋಮವನ್ನು ನೆರವೇರಿಸಿದರು. ಆ ಒಂದು ಶಾಂತಿಯ ಹೋಮ ಈಗ ಪೂರ್ಣಗೊಂಡಿದೆ. ಆ ಒಂದು ಶಾಂತಿಯ ಹೋಮಕ್ಕೆ ಸಂಕಲ್ಪ ಮಾಡಿದಂಥ TTDಯ ಶ್ಯಾಮಲಾರಾವ್ ಅವರು ಕೂಡ ಈಗ ಪೂಜೆ ನೆರವೇರಿಸಿದ್ದಾರೆ. ಜೊತೆಗೆ ಇಲ್ಲಿ ಸುತ್ತಮುತ್ತಲೂ ಕೂಡ ಎಲ್ಲವನ್ನು ಕೂಡ ಶುದ್ಧಿ ಕಾರ್ಯ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ದೇಗುಲದ ಮುಂಭಾಗದಲ್ಲಿ ಈ ಒಂದು ಶುದ್ಧಿ ಕಾರ್ಯ ನಡೀತಾ ಇರುವಂಥದ್ದು. ಯಾಕಂದರೆ ಶಾಂತಿ ಹೋಮದ ಮೂಲಕ ಕೋಟ್ಯಾಂತರ ಭಕ್ತರಲ್ಲಿ ಒಂದು ಮತ್ತೆ ನಂಬಿಕೆಯನ್ನು ತರಬೇಕು. ಲಡ್ಡುವಿನ ಪ್ರಸಾದದಲ್ಲಿ ದನದ ಮಾಂಸದ ಫ್ಯಾಟು ಮತ್ತು ಹಂದಿ ಮಾಂಸದ ಫ್ಯಾಟ್ ಇದೆ ಅನ್ನೋ ಒಂದು ಆತಂಕದ ಹಿನ್ನೆಲೆಯಲ್ಲಿ ಆ ಒಂದು ದೋಷ ನಿವಾರಣೆಗಾಗಿ ಆ ಒಂದು ಪ್ರಾಯಶ್ಚಿತ್ತ ಫಲವಾಗಿ ಇವತ್ತು ದೇಗುಲದಲ್ಲಿ ಶಾಂತಿ ಹೋಮ ನೆರವೇರಿಸಲು, ಅದಾದ ಬಳಿಕ ಅಂತಿಮವಾಗಿ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ಈ ಒಂದು ತುಪ್ಪವನ್ನು ಬಳಸಲಾಗ್ತಾ ಇತ್ತು, ಅನ್ನ ಪ್ರಸಾದದಲ್ಲಿ ಬಳಸಲಾಗ್ತಾ ಇತ್ತು, ಜೊತೆಗೆ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗ್ತಾ ಇತ್ತು, ಉಗ್ರಾಣದಲ್ಲಿ ಪದಾರ್ಥಗಳು ಏನೇನಿದ್ವು ಅಲ್ಲೆಲ್ಲವನ್ನೂ ಕೂಡ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅದಕ್ಕೆ ಅಂತಿಮ ಪರಿವಿಧಿ ಅಂತಾರೆ. ಅಲ್ಲಿ ಮಾಡಿದ ತಕ್ಷಣ ಎಲ್ಲವೂ ಕೂಡ ಈ ಒಂದು ನಿವಾರಣೆ ಆಯಿತು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕುಂಭ ಪ್ರೋಕ್ಷಣ ನೆರವೇರಿಸುವಂಥದ್ದು. ಈಗಾಗಲೇ ಎಲ್ಲ ಕಡೆ ಕುಂಭ ಪ್ರೋಕ್ಷಣ ಕೂಡ ಮುಗಿಸಿರುವಂಥದ್ದು. ನಮ್ಮ ಜೊತೆ ಪ್ರಧಾನ ಅರ್ಚಕ ರಾಮಕೃಷ್ಣ ದೀಕ್ಷಿತ್ ಅವರೇ ముందాళత్వದಲ್ಲಿ ನಡೆದಂతో స్వామి ఈ రోజు అయ్యింది శాంతి హోమం జరిగింది. ఏం మెసేజ్ ఇస్తాను స్వామి భక్తులకి? కొంచెం కన్ఫ్యూజ్ ఉండే. భక్తులు ఎలాంటి కన్ఫ్యూజు, ఎలాంటి అపోహలు అవసరం లేదు. స్వామివారి ప్రసాదాలు గతంలో తీసుకున్న వాళ్ళు కూడా నిరభ్యంతరంగా ఎలాంటి సంకోచం లేకుండా పరిపూర్ణంగా ఏకాంత మనసుతోటి ఉండవచ్చు. ఎందుకంటే గతంలో ఆగస్టుకు ముందు ఈ నెయ్యి వాడడం జరిగింది. ఆ రిపోర్టు ఇప్పుడు మనకు వచ్చింది. దాని తర్వాత మనం పవిత్రోత్సవాలు 3 రోజుల పాటు వైభవంగా చేశాము. సంవత్సరంలో జరిగినటువంటి సమస్త దోషాలు పవిత్రోత్సవాలతోటి పూర్తి అవుతాయి. ఈ ద్రవ్యాలలో జరిగిన లోపాలు, మనకి ఇవన్నీ తెలియకుండా జరిగే దోషాలు, అది ఇప్పుడు తెలిసింది కాబట్టి మనం దాన్ని ఆ దోషం కూడా ఏమన్నా ఉంటే పూర్తి చేసుకోవడానికి ఈ యొక్క శాంతి హోమాన్ని వైభవంగా నిర్వహించడం జరిగింది. పొద్దున వాస్తు పంచగవ్య ప్రోక్షణ అయింది. ఇప్పుడు ఆ హోమం పూర్తయిన తర్వాత కుంభంలో ఉన్న పవిత్రమైన జలాల్ని స్వామివారి ఆలయాల్లో, గర్భాలయాల్లో, తర్వాత ఈ ప్రసాదాలు తయారు చేసే ప్రాంతాల్లో అంతా కూడా ఆ జల సంప్రోక్షణతోటి ఈ యొక్క ಪ್ರೋಕ್ಷಣ ಕಾರ್ಯಕ್ರಮ ಪೂರ್ತಿ అవుతుంది. ದೋಷ ಪರಿವಾರಣೆ ಮಾಡುವಂಥ ಕೆಲಸವನ್ನು ಇವತ್ತು TTD ವತಿಯಿಂದ ಮಾಡಿರುವಂಥದ್ದು. ಇದಕ್ಕೆ ಸಂಕಲ್ಪ ತೊಟ್ಟಂತಹ ಶ್ಯಾಮಲಾರಾವ್ ಅವರು, ಅಂದರೆ TTDಯ EO ಆಗಿರುವಂತಹ ಶ್ಯಾಮಲಾರಾವ್ ಅವರು ಈಗಷ್ಟೇ ಪೂಜೆ ನೆರವೇರಿಸಿ ಅದಕ್ಕೆ ಕಂಪ್ಲೀಟಾಗಿ ಈ ಒಂದು ಹೋಮದ ಮೂಲಕ, ಶಾಂತಿ ಹೋಮದ ಮೂಲಕ ಇದಕ್ಕೆ ಬಂದಂತಹ ಕಳಂಕ ದೋಷ ನಿವಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್, TV9 ತಿರುಮಲ.